ಈಗ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ವಿ ಆರ್ 1/10 ದ ಕಾಸ್ಟ್ ಅಂತ ಹೇಳ್ಬೋದು. ಸೊ ಇಲ್ಲಿಗಿಂತ 10 ಪಟ್ಟು ಇಲ್ಲ 20 ಪಟ್ಟಿದೆ ಹೊರಗಡೆ. ಇಲ್ಲಿ ಒಂದು ಮಂಡಿ ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ 3-3.5 ಲಕ್ಷ ಅಂದಾಜಲ್ಲಿ ಆ ರೇಂಜಲ್ಲಿ ಬರುತ್ತೆ. ಅರೌಂಡ್ 3.5 ಅಂತ ಹೇಳ್ಕೋಬೋದು ಈಗ ಅಟ್ ಪ್ರೆಸೆಂಟ್ 3.5. ಸೊ ಇದು ಎಕ್ಸ್ಟ್ರೀಮ್ಲಿ ರೀಸನಬಲ್ ಕಾಸ್ಟ್. ಯಾಕಂದರೆ ಅದೇ ಅಮೇರಿಕನ್ ರಾಬೋಟ್ ಯೂಸ್ ಮಾಡ್ತಾ ಇದ್ದೀವಿ, ಅದೇ ಅಮೇರಿಕನ್ ಇಂಪ್ಲಾಂಟ್ ಯೂಸ್ ಮಾಡ್ತಾ ಇದ್ದೀವಿ, ಅದೇ ವಾತಾವರಣ ಸಿಗ್ತಾ ಇದೆ ನಿಮ್ಗೆ ಆಸ್ಪತ್ರೆಯಲ್ಲಿ, ಅದೇ ಕ್ವಾಲಿಟಿ ಕೇರ್ ಸಿಗ್ತಾ ಇದೆ ಫಾರ್ 1/10 ಆಫ್ ದ ಕಾಸ್ಟ್. ಆ್ಯಂಡ್ ಸುಮಾರಷ್ಟು ಹೆಲ್ತ್ ರಿಲೇಟೆಡ್ ಟ್ರೀಟ್ಮೆಂಟ್ಸ್ಗಳು ಅಬ್ರಾಡ್ ಇರುವಂಥ ನನ್ನ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿದಾಗ ಅಲ್ಲಿ ವೇಟಿಂಗ್ ಪೀರಿಯಡ್ ಕೆಲವುದಕ್ಕೆ ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ಐ ಥಿಂಕ್ ಎಸ್ಪೆಷಲಿ ಇನ್ ಅ ಕಂಟ್ರಿ ಲೈಕ್ ಇಂಡಿಯಾ, ಎಸ್ಪೆಷಲಿ ಇನ್ ಅ ಸಿಟಿ ಲೈಕ್ ನಮ್ಮ ಬೆಂಗಳೂರು, ವೇಟಿಂಗ್ ಪೀರಿಯಡ್ ತುಂಬ ಕಮ್ಮಿ ಇದೆ. ನೀವು ಡಾಕ್ಟರ್ ಹೇಳಿದ್ಮೇಲೆ ಪೇಷಂಟ್ ತುಂಬ ವೆಯ್ಟ್ ಮಾಡ್ತಾರೆ ಬಿಟ್ಟರೆ, ಪೇಷಂಟ್ ರೆಡಿ ಇಂದಾಗ ಡಾಕ್ಟರ್ ಅಥವಾ ಒಂದೊಳ್ಳೆ ಹಾಸ್ಪಿಟಲ್ ದೇರ್ ಆಲ್ವೇಸ್ ರೆಡಿ. ಡೆಫಿನೆಟ್ಲಿ ಕನ್ಸಿಡರಿಂಗ್ ದ ನಂಬರ್ ಆಫ್ ಹಾಸ್ಪಿಟಲ್ಸ್, ದ ನಂಬರ್ ಆಫ್ ಗುಡ್ ಹಾಸ್ಪಿಟಲ್ಸ್, ಇಲ್ಲಿ ವೇಟಿಂಗ್ ಪೀರಿಯಡ್ ತುಂಬ ಕಮ್ಮಿ. ದಟ್ ಈಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್. ನೀವು ಹೇಳ್ದಂಗೆ ಪೇಷಂಟ್ ಹೆಚ್ಚು ವೇಟ್ ಮಾಡ್ತಾರೆ, ಅವ್ರ ಡಿಸಿಷನ್ ಮೇಕಿಂಗ್ ಇಸ್ ಟೂ ಸ್ಲೋ. ಸೊ ಯು ಶುಡ್ ಡಿಸೈಡ್ ಕ್ವಿಕ್ಲಿ ಆ್ಯಂಡ್ ಕಾನ್ಫಿಡೆಂಟ್ಲಿ ಕಮ್ ಫಾರ್ ದ ಸರ್ಜರಿ ಬಿಕಾಸ್ ಇಟ್ ಗಿವ್ಸ್ ಇಮ್ಮೆನ್ಸ್ ಬೆನಿಫಿಟ್ಸ್ ಫಾರ್ ಸಮ್ಮನ್ ಹೂ ಇಸ್ ಸಫರಿಂಗ್. ಅಷ್ಟು ನೋವು ಅನುಭವಿಸೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿ ಬರಬೇಕು. ಆ ಧೈರ್ಯ ತುಂಬ ಮುಖ್ಯ. ಆ್ಯಂಡ್ ಇನ್ಶೂರೆನ್ಸ್ ಬಗ್ಗೆ ಹೇಳಿದ್ರಿ, ಕಾಸ್ಟ್ನ ಬಗ್ಗೆ ಮಾತಾಡಬೇಕಾದ್ರೆ ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಎಂದಾಗ ಆಲ್ಮೋಸ್ಟ್ ಎಲ್ಲ ಇನ್ಶೂರೆನ್ಸು ಕವರ್ ಮಾಡುತ್ತಾ ಇದನ್ನ ಅಥವಾ ಫುಲ್ ಕಾಸ್ಟ್ನ ಕವರ್ ಮಾಡುತ್ತಾ? ಈಗ ಸದ್ಯ ನಾಟ್ ಆಲ್ ಇನ್ಶೂರೆನ್ಸಸ್ ಕವರ್ ರೊಬೋಟಿಕ್ ಸರ್ಜರಿ. ಅವ್ರ ಪಾಲಿಸಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಡಿಫರೆಂಟ್ ಇನ್ಶೂರೆನ್ಸಸ್ ಹ್ಯಾವ್ ದರ್ ಡಿಫರೆಂಟ್ ಕ್ಯಾಪ್ಸ್ ಆಗಲಿ ಡಿಫರೆಂಟ್ ಪಾಲಿಸೀಸ್. ಸೊ ಅವ್ರು ಯಾವ ಇನ್ಶೂರೆನ್ಸ್ ತಗೊಂಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.